ಹೇಮಾವತಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇದೆ ಎಲ್ಲ ವಿಚಾರ ಮತ್ತೆ ಜೋರಾಗ್ತಾ ಇದೆ ಹೇಮಾವತಿ ಕೆನಾಲ್ನ ಕಿಚ್ಚು ಹೇಮಾವತಿ ನೀರನ್ನ ರಾಮನಗರಕ್ಕೆ ಡೈವರ್ಟ್ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ ತೀವ್ರ ವಿರೋಧದ ಮಧ್ಯೆ ಕೂಡ ಕಾಮಗಾರಿಯನ್ನ ಆರಂಭ ಮಾಡ್ತಾ ಇರೋದಕ್ಕೆ ವ್ಯಕ್ತ ಆಗ್ತಾ ಇರೋ ಆಕ್ರೋಶ ಇದು ರಾಜ್ಯ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡುಗಡೆ ಮಾಡಬಾರದು ಅಂತ ಹೋರಾಟಗಾರರ ಮಾತು ಇನ್ಫ್ಯಾಕ್ಟ್ ಪಬ್ಲಿಕ್ ಟಿವಿ ಹತ್ರ ಕೂಡ ಸುಮಾರು ಜನ ಹೇಳಿದ್ರು ಯಾಕಾಗಿ ಹೋರಾಟ ಉದ್ದೇಶ ಏನು ಅನ್ನೋದನ್ನೆಲ್ಲ ತಿಳಿಸೋ ಪ್ರಯತ್ನವನ್ನು ಮಾಡಿದ್ರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ವಿರೋಧ ಇದೆ ದಯವಿಟ್ಟು ಅದು ಮಾಡ್ಕೊಂಡು ಹೋಗ್ತಾ ಇರೋದು ಕಾನೂನು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇಲ್ಲ ಕಾನೂನು ವಿರುದ್ಧವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದಕ್ಕೂ ಲೀಗಲ್ ಆಗಿಲ್ಲ ಕಾನೂನು ಪ್ರಕಾರ ಅವರು ನಮ್ಮ ರೈತರನ್ನ ಮಾಡ್ಕೊಂಡು ಹೋಗ್ಲಿ ಅದು ಬೇರೆ ಕಾಲ್ನಡಿಗೆ ಸಂಕಾಪುರದ ಸ್ಟಾರ್ಟಿಂಗ್ ಪಾಯಿಂಟ್ ಅವ್ರದ್ದೇನು ಹೇಮಾವತಿ ನಾಲೆ ಸ್ಟಾರ್ಟಿಂಗ್ ಎಕ್ಸ್ಪ್ರೆಸ್ ಕೆನಾಲ್ ಇದೆ ಆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ 10 ಕಿಲೋಮೀಟರ್ 144 ಜಾರಿಗೆ ಮಾಡಿದ್ದಾರೆ ರೈತರ ಮೇಲೆ ದಬ್ಬಾಳಿಕೆ ಸರಿಯಲ್ಲ ಆ 144 ಜಾರಿಗೆ ತೆಗಿಬೇಕು ಏನು ಕೂತ್ಕೊಂಡು ಸರ್ಕಾರ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಕೂತ್ಕೊಂಡು ಅದೇನು ಮುಕ್ತವಾಗಿ ಮಾತಾಡಬೇಕು ಪರಿಹಾರ ಕೊಡಬೇಕು ಬಸವರಾಜು ಸಂಗನಹಳ್ಳಿ ನನ್ನ ಹೆಸರು ಸತೀಶ್ ಅಂತ ಸರ್ ನಾವು ಈಗ ಇಷ್ಟು ಜನ ಗುಬ್ಬಿ ತಾಲೂಕಿನ ಎಲ್ಲಾ ರೈತರು ಸೇರ್ಕೊಂಡಿರೋದು ಬರೀ ಗುಬ್ಬಿ ತಾಲೂಕಿನವ್ರು ಬಂದಿದ್ದೀವಿ ಇನ್ನ ತುರುವೇಕೆರೆಯವರು ಶಿರಾ ತಾಲೂಕಿನವರು ಚಿಕ್ಕನಾಯಕನಹಳ್ಳಿಯವರು ಕುಣಿಗಲ್ನವರು ಎಲ್ಲಾ ತಾಲೂಕಿನ ಜನ ಬಂದ್ರೆ ಇವ್ರು ಏನು ಮಾಡೋಕ್ಕಾಗಲ್ಲ ಅಷ್ಟು ಜನಸಂಖ್ಯೆ ಇದೆ ನಮ್ಮ ರಕ್ತ ಒಂದೊಂದು ರಕ್ತನೂ ಕೊಡೋಕೆ ನಾವು ರೆಡಿ ಇದ್ದೀವಿ ನೀರಿಗಾಗಿ ನಾವು ರಕ್ತವನ್ನು ಕೊಡೋಕ್ಕೂ ರೆಡಿ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ ಈಗಿನ ನೀರು ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಆಗ್ತಾ ಇಲ್ಲ ಈಗ ಬರ್ತಾರ ನೀರು ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಆಗ್ತಾ ಇಲ್ಲ ಅದರಲ್ಲಿ ಮುಂದಕ್ಕೆ ನೀವು ನೀರು ಕೊಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಇದು ರೈತರ ಹಕ್ಕು ಡಿ ಕೆ ಶಿವಕುಮಾರ್ ಅಪ್ಪಂದಲ್ಲ ಇದು ಡಿ ಕೆ ಶಿವಕುಮಾರ್ ಹಲೋ ಡಿ ಕೆ ಶಿವಕುಮಾರ್ದಲ್ಲ ಇದು ರೈತರ ಜಮೀನಿನ ಮೇಲೆ ತಾಂಡೋಗ್ತಾ ಇರೋದು ಡಿ ಕೆ ಶಿವಕುಮಾರ್ದಲ್ಲ ಇದು ಜಮೀನು ರೈತರ ಹಕ್ಕು ನಮ್ಮ ಭಾಗಕ್ಕೆ ಏನು ನೀರು ಅಲ್ಲಿ ಹೋಗಿ ತಾಂಡೋಗ್ಲಿ ಬಿಡ್ರಿ ಇಲ್ಲಲ್ಲ ಏನು ಅವ್ರ ಅಪ್ಪಂದಲ್ಲ ಜಮೀನು ಡಿ ಕೆ ಶಿವಕುಮಾರ್ ಇದು ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಇದು ನಮ್ಮ ರಕ್ತ ಅಲ್ಲ ನಮ್ಮ ಜೀವ ಬೇಕಾದ್ರೂ ಕೊಡ್ತೇವೆ ನಮ್ಮ ಪೊಲೀಸ್ ನಮ್ಮನ್ನ ಇಲ್ಲೇ ಗುಂಡಿ ತೆಗೆದು ಮುಚ್ಚಲಿ ಪೊಲೀಸ್ಗೆ ಇಷ್ಟನ್ನೇ ಕೇಳ್ತೀನಿ ಯಾಕೆ ನಾವು ಶಾಂತಿಯುತ ಹೋರಾಟ ಮಾಡ್ತಾ ಇರೋದು ನಮಗೆ ನೀರಿಲ್ಲ ರಾಮನಗರಕ್ಕೆ ನೀರು ತಗೊಂಡೋಗ್ಬೇಕು ಅಂದ್ರೆ ಬೇರೆ ಎಲ್ಲೂ ಜಾಗ ಇರಲಿಲ್ವಾ ಅವ್ರಿಗೆ ಬೇರೆ ಅಲ್ಲೂ ಜಾಗನೇ ಸಿಕ್ಲಿಲ್ವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲೇ ನೀರು ನಮ್ಗೆ ಇರಿಗೇಷನ್ ಕೊಟ್ಟವ್ರ ನೀರು ಇರಿಗೇಷನ್ ಇಲ್ಲ ಕುಡಿಯಕ್ ನೀರಿಲ್ಲ ತುಮಕೂರು ಬೆಳೀತಾ ಐತೆ ನೀರು ಎಲ್ಲಿಂದ ಕೊಡ್ತಾರೆ ಕುಡಿಯಕ್ ನೀರು ಇವತ್ತು ತುಮಕೂರು 5 ವರ್ಷಕ್ಕೆ ಡಬಲ್ ಆಗ್ತಾ ಐತೆ ಕುಡಿಯಕ್ ನೀರು ಸಿಗ್ತಾ ಇಲ್ಲ ತುಮಕೂರಿನಲ್ಲಿ ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಈ ನೀರು ಬಿಡಲ್ಲ ನಮ್ ಪ್ರಾಣ ಬೇಕಾದ್ರೂ ಕೊಟ್ಟೆವು ರಕ್ತ ಅಲ್ಲ ಪ್ರಾಣ ಬೇಕಾದ್ರೂ ಕೊಡ್ತೇವೆ ನೀರು ಮಾತ್ರ ಬಿಡಲ್ಲ ನಮ್ ಹೋರಾಟ ನೀರಿಗೆ ನೀರಿನ ಬಿಟ್ಟರೆ ಇನ್ಯಾವುದಕ್ಕೂ ಅಲ್ಲ ನಮ್ ಹೋರಾಟ ನಾವು ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ತುಮಕೂರು ಜಿಲ್ಲೆಯಿಂದಲೇ ಬುನಾದಿ ಬರಿತೀವಿ ಮುಂದಿನ ಸಾರಿ ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕ ಸ್ಟೇಟ್ ಕಾಂಗ್ರೆಸ್ ಗೆಲ್ಸಲ್ಲ ಜನ ನಾವು ಆ ತರ ಕರೆನೂ ಕೊಡ್ತೀವಿ ಇಡೀ ಜಿಲ್ಲೆ ಒಳಗೆ 11 MLA ಸೋಲ್ತಾರೆ ನಮ್ ಜಿಲ್ಲೆ ನೀರಿದು ಈ ಜಿಲ್ಲೆ ನೀರ್ನ ತೆಗೆದ ಮೇಲೆ ಅವರು ಇಡೀ ಕಾಂಗ್ರೆಸ್ ಒಂದೇ ಒಂದು MLA ತುಮಕೂರು ಜಿಲ್ಲೆ ಒಳಗೆ ಗೆಲ್ಲಕ್ ಬಿಡೋದಿಲ್ಲ ನಾವಿನ್ನ ಈ ಹೋರಾಟ ಶಾಶ್ವತ ಶತಾಸಿದ್ಧ ನಮ್ ರಕ್ತ ಇರತಕ್ಕಲ್ಲೂ ಶತಾಸಿದ್ಧ ನಮ್ ಜೀವ ಇರತಕ್ಕಲ್ಲೂ ಹೋರಾಡ್ತೀವಿ ನೀರ್ ಮಾತ್ರ ಬಿಡೋಲ್ಲ ನಮ್ಮ ಗುಬ್ಬಿ ತಾಲೂಕಿನ ಶಾಸಕರು ರೈತ ಯಾರು ಓಟ್ ಹಾಕಿಲ್ಲ ಅವ್ರಿಗೆ ರೈತ ಓಟ್ ಹಾಕಿದ್ದಾರೆ ಅವ್ರು ಎಲ್ಲಿ ಹೋಗಿದ್ದಾರೆ ನಮ್ಮ ಶಾಸಕರು ಬಂದು ರೈತ ಪರವಾಗಿ ನಿಲ್ಬೇಕು ಆದ್ಮೇಲೆ ಡಿ ಕೆ ಶಿವಕುಮಾರ್ ಪರವಾಗಿ ಎಲ್ಲಿ ನಿಲ್ಬೇಕು ಅವರು ಓಟ್ ಹಾಕೋರು ಗುಬ್ಬಿ ತಾಲೂಕಿನ ಜನ ಓಟ್ ಹಾಕೋರು ಗುಬ್ಬಿ ತಾಲೂಕಿನ ಜನ ಅವ್ರು ಬಂದು ನಿಲ್ಬೇಕು ಅವ್ರು ಹಿಂದೆ ಸ್ಟೇಟ್ಮೆಂಟ್ ಕೊಡೋದು ನಾನು ಎಲ್ಲಿ ಮಾತಾಡ್ತಿದ್ದೇನೆ ಅವಶ್ಯಕತೆ ಏನೈತೆ ಅವರು ನಾವು ಗುಬ್ಬಿ ತಾಲೂಕಿನ ಜನತೆ ವಾಸನೆ ತಕ್ಕ ಪಾಠ ಕಲಿಸ್ಬೇಕು ಮುಂದಿನ ಸಾಲಿಗೆ ಸೆಂಟ್ರಲ್ ಮಿನಿಸ್ಟರ್ ಮಾಧುಸ್ವಾಮಿ ಅವರು ಸಹ ಈ ಸ್ಟ್ರೈಕಿಗೆ ಬರಬೇಕು ಅದಾವುದು ನಮ್ಮದು ಮಿನಿಸ್ಟರ್ ಪೋಸ್ಟ್ ಅಂತ ಬಡದಲ್ಲಿ ಆಗಲ್ಲ ದಯವಿಟ್ಟು ಇಲ್ಲಿ ಸ್ಟ್ರೈಕಿಗೆ ಬಂದು ನೀವು ಜನ ಓಟ್ ಹಾಕಿದ್ರೆ ದಯವಿಟ್ಟು ಇಲ್ಲಿ ಬರಬೇಕು ನೀವು ಪ್ರತಿಭಟನೆಯ ಸ್ವರೂಪವನ್ನ ಗುಬ್ಬಿಯಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಯಾವ ರೀತಿ ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ ಮತ್ತೆ ಪಾದಯಾತ್ರೆ ಮೂಲಕನೇ ಕಾಮಗಾರಿ ನಡೀತಾ ಇರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹೆದ್ದಾರಿಯಲ್ಲಿ ಜನ ಕ್ರಮಿಸ್ತಾ ಇದ್ದಾರೆ ಇವ್ರನ್ನೆಲ್ಲ ವಶಕ್ಕೆ ಪಡಿಬೇಕು ಅಂತ ಬಸ್ಗಳನ್ನು ತಂದ್ರು ಪೊಲೀಸರು ಆ ಬಸ್ಗಳ ಟೈರ್ನ ಗಾಳಿಯನ್ನೇ ಬಿಟ್ಟಿದ್ದಾರೆ ಆ ಮೂಲಕ ತೆಗಿರಿ ಬಸ್ ನೋಡೋಣ ಈಗ ಅಂತ ಸವಾಲನ್ನ ಕೂಡ ಹಾಕ್ತಾ ಇದ್ದಾರೆ ಏನೇ ಮಾಡಿದ್ರು ಇವತ್ತು ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿಭಟನಾಕಾರರ ಮಾತು ಮತ್ತೆ ಸೆಕ್ಷನ್ ಹಾಕಿದ್ದಾರೆ ಅಲ್ಲಿ ಯಾವ ಸೆಕ್ಷನ್ಗೂ ನಾವು ಬಗ್ಗೋದಿಲ್ಲ
ಆಮೇಲೆ ಒಂದು ಹನಿ ನೀರನ್ನ ಕೂಡ ರಾಮನಗರ ಭಾಗಕ್ಕೆ ಹಂಚೋದಕ್ಕೆ ಬಿಡಲ್ಲ. ಆಮೇಲೆ ಅವೈಜ್ಞಾನಿಕ ಕಾಮಗಾರಿ ಇದು ಅಂತ ಅವರು ನಂಬರ್ ಸಮೇತ ಹೇಳ್ತಾ ಇದ್ದಾರೆ.